ನಡುಗಿರುವ ಶಿವಸೇನೆ ಉದ್ಧವ್ ಪಕ್ಷಕ್ಕೆ ಬಂಡೆಯ ಆಸರೆ. ಶಿವಸೇನೆ ಅಧ್ಯಕ್ಷ ಸ್ಥಾನ ಬಿಡೋಕೆ ಉದ್ಧವ್ ರೆಡಿಯಾಗಿದ್ರು. ಈಗ ಅವರನ್ನ ಭೇಟಿಯಾಗಿ ರಾಜಕೀಯ ಧೈರ್ಯವನ್ನು ತುಂಬಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಬಂಡೆ ಆಸರೆಯಾಗಿ ನಿಂತಿದೆ. ಉದ್ಧವ್ ಅವರನ್ನ ಭೇಟಿಯಾಗಿ ರಾಜಕೀಯದ ಧೈರ್ಯವನ್ನು ತುಂಬಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಶಿವಸೇನೆಯಿಂದ 9 ಸಂಸದರಲ್ಲಿ 6 ಸಂಸದರು ಹೊರಕ್ಕೆ ಹೋಗಿದ್ರು. ಉದ್ಧವ್ ಅಸ್ತಿತ್ವಕ್ಕೆ ಕುತ್ತು ತಂದು ಏಕನಾಥ ಶಿಂದೆ ಶಿವಸೇನೆಗೆ ಬೆಂಬಲ ನೀಡಲಾಗಿತ್ತು. ಯಾರು ಹೊರ ಹೋದ್ರು ನೋಡಿ ಆ ಸಂಸದರು. ಏಕನಾಥ ಶಿಂದೆ ಅವರ ಶಿವಸೇನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಮುಂಬೈಗೆ ಶರದ್ ಎನ್ಸಿಪಿ ಸಂಸದೆ ಪುತ್ರಿ ಅವರ ಮದುವೆಗೆ ಅಂತ ಡಿಕೆ ಶಿವಕುಮಾರ್ ಅವರು ಹೋಗಿರ್ತಾರೆ ಮುಂಬೈಗೆ. ಸೊ ಇದೇ ವೇಳೆ ಮುಂಬೈನ ಉದ್ಧವ್ ನಿವಾಸಕ್ಕೆ ಬಂದು ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ದಾರೆ. ಮದುವೆ ಮನೆಯಲ್ಲಿ ರಾಹುಲ್ ಖರ್ಗೆ ಅವರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಮದುವೆ ಕಾರ್ಯಕ್ರಮಕ್ಕೆ ಅಂತ ಅವರು ಮುಂಬೈಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಶಿವಸೇನೆಯಲ್ಲಿ ಉದ್ಧವ್ ಬಣ, ಅದ್ರ ಜೊತೆಗೆ ಏಕನಾಥ ಶಿಂದೆ ಅವರ ಪಕ್ಷ ಏನಿದೆ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಉದ್ಧವ್ ಅವರನ್ನ ಭೇಟಿಯಾಗಿ ಅವರಿಗೆ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಮುಂಬೈನ ಉದ್ಧವ್ ನಿವಾಸಕ್ಕೆ ಬಂದು ಡಿಕೆಶಿ ಮಾತುಕತೆ ನಡೆಸಿದ್ದಾರೆ. ಅದರ ಜೊತೆಗೆ ಮದುವೆ ಮನೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ನಿನ್ನೆಯಷ್ಟೇ ಶಿವಸೇನೆ ಅಧ್ಯಕ್ಷ ಸ್ಥಾನ ಬಿಡೋಕೆ ರೆಡಿಯಾಗಿದ್ದೀನಿ ಅಂತ ಉದ್ಧವ್ ಠಾಕ್ರೆ ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಅಂದ್ರೆ ಒಂದು ಪರೋಕ್ಷವಾಗಿ ಕಾಂಗ್ರೆಸ್ ಏನಾದ್ರು ಸಪೋರ್ಟ್ ಕೊಡ್ತಾ ಇದೆಯಾ ಅಥವಾ ಕಾಂಗ್ರೆಸ್ಗೆ ಇವರನ್ನ ಇನ್ವೈಟ್ ಮಾಡುವಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬೆಳಗ್ಗೆಯಷ್ಟೇ ಉದ್ಧವ್ ಠಾಕ್ರೆ ಸಹೋದರ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಅಧ್ಯಕ್ಷ ರಾಜ್ ಠಾಕ್ರೆ ಕೂಡ ಭೇಟಿಯಾಗಿ ಉದ್ಧವ್ಗೆ ಧೈರ್ಯವನ್ನ ತುಂಬಿದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ರೇ, ಈಗ ಡಿಕೆ ಶಿವಕುಮಾರ್ ಅವರು ಉದ್ಧವ್ ಠಾಕ್ರೆ ಅವರನ್ನ ಭೇಟಿಯಾಗಿರುವುದು ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ. ಈ ಭೇಟಿಯಲ್ಲಿ ಏನೆಲ್ಲ ಚರ್ಚೆಗಳು ಆಗಿದೆ? ಧನಶ್ರೀ, ಮಹತ್ತರ ಬೆಳವಣಿಗೆ ಒಂದು ಮುಂಬೈನಲ್ಲಿ ನಡೆದಿರ್ತಕ್ಕಂಥದ್ದು. ಈ ಬೆಳವಣಿಗೆ ಬಹುಶಃ ಈಗಾಗಲೇ ಉದ್ಧವ್ ಠಾಕ್ರೆಯ ಬಣ, ಶಿವಸೇನೆ ಬಣ ಇದೀಗ ಮತ್ತೆ ಒಡೆದು ಓಡಾಗ್ತಿರುವಂಥದ್ದು. ಮುಳುಗುತ್ತಿರುವ ಶಿವಸೇನೆಯ ಉದ್ಧವ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಆಸರೆ ಆಗ್ತಾರ ಅಂತ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿದ್ದಂತ ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಅವರ ಪುತ್ರಿ ರೇವತಿ ಸುಳೆ ಅವರ ಇವತ್ತು ಮದುವೆಯಲ್ಲಿ ಜಿಯೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಹೋಗಿ ಶುಭಾಶಯವನ್ನು ಕೋರಿ ಬಂದ್ರು. ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ರು. ಈಗಾಗಲೇ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದಿಂದ 9 ಸಂಸದರಲ್ಲಿ 6 ಸಂಸದರು ಈಗಾಗಲೇ ಹೊರಕ್ಕೆ ಬಂದಿರ್ತಕ್ಕಂಥದ್ದು. ಶಿವಸೇನೆ ಶಿಂದೆ ಅವರ ಶಿವಸೇನೆ ಬಣಕ್ಕೆ ಈಗಾಗಲೇ ಅವರು ಬೆಂಬಲವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಏಕನಾಥ್ ಶಿಂದೆ ಶಿವಸೇನೆಗೆ ಬೆಂಬಲ. ಹೀಗಾಗಿ ಅಧ್ಯಕ್ಷ ಸ್ಥಾನ ಕೂಡ ತ್ಯಜಿಸಲು ಉದ್ಧವ್ ಠಾಕ್ರೆ ರೆಡಿಯಾಗಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಅಧೈರ್ಯರಾಗಿರ್ತಕ್ಕಂಥ ಉದ್ಧವ್ ಠಾಕ್ರೆ ಅವರು ಎಲ್ಲೊಂದ್ ಕಡೆ ತಮ್ಮ ಪಕ್ಷ ಮತ್ತೆ ಓಡಾಗ್ತಿರ್ತಕ್ಕಂಥದ್ದು. ಶಿವಸೇನೆ ಬಣಕ್ಕೆ ತಮ್ಮ 6 ಸಂಸದರು ಕಾಲಿಡ್ತಿರ್ತಕ್ಕಂಥದ್ರಿಂದ ಡಿಸ್ಟರ್ಬ್ ಆಗಿರ್ತಕ್ಕಂಥ ಉದ್ಧವ್ ಠಾಕ್ರೆಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ನಡೆಸುವ ಮುಖಾಂತರ ಧೈರ್ಯ ತುಂಬಿದ್ರು ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಶಿವಸೇನೆ ಅಧ್ಯಕ್ಷ ಸ್ಥಾನ ಬಿಡಲು ರೆಡಿಯಾಗಿದ್ದೀನಿ ಅಂತ ಬಹಿರಂಗ ಹೇಳಿಕೆ ಕೊಟ್ಟ ನಂತರ ಅವರ ಇನ್ನೋರ್ವ ಸಹೋದರಾಗಿರ್ತಕ್ಕಂಥ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜ್ ಠಾಕ್ರೆ ಕೂಡ ಭೇಟಿಯಾಗಿ ಉದ್ಧವ್ಗೆ ಒಂದಷ್ಟು ಧೈರ್ಯವನ್ನ ಹೇಳಿದ್ರು. ಇವತ್ತು ಮಧ್ಯಾಹ್ನ ಮಹಾರಾಷ್ಟ್ರದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಕೂಡ ಭಾಷಣ ಮಾಡ್ತಾ ಇನ್ನು ಮುಂದೆ ಮಹಾರಾಷ್ಟ್ರದಲ್ಲಿ ಒಂದೇ ಶಿವಸೇನೆ ಪಕ್ಷ, ಅದು ಏಕನಾಥ್ ಶಿಂದೆ ಶಿವಸೇನೆ ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟರು. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಇವತ್ತು ಉದ್ಧವ್ ಠಾಕ್ರೆಯನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿ ರಾಜಕೀಯ ಚರ್ಚೆ ನಡೆಸಿರ್ತಕ್ಕಂಥ, ಅವರಿಗೆ ಧೈರ್ಯ ತುಂಬಿರ್ತಕ್ಕಂಥದ್ದು ಮತ್ತು ಪಕ್ಷ ಸಂಘಟನೆ ವಿಚಾರಕ್ಕೆ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಿಮ್ಮ ಬೆಂಬಲಕ್ಕೆ ಮತ್ತು ಬೆನ್ನಿಗೆ ನಾನು ಇರ್ತೀನಿ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ತಾವು ಪಕ್ಷವನ್ನು ತೊರೆಯಬೇಡಿ ಮತ್ತು ನೀವು ಒಂದು ವೇಳೆ ತಮ್ಮದೇ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ, ಅಧ್ಯಕ್ಷ ಸ್ಥಾನವನ್ನು ತೊರೆದ್ರೆ ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಯಾರು ಇರುವುದಿಲ್ಲ ಮತ್ತು ಉಳಿದಂತ
ಶಾಸಕರು ಮತ್ತು ಸಂಸದರು ಅಧೀರರಾಗ್ತಾರೆ. ಆಗ ಪಕ್ಷ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತೆ. ಹಾಗಾಗಿ ತಾವು ಪಕ್ಷಾಧ್ಯಕ್ಷರಾಗಿ ಮುಂದುವರೆದುಕೊಂಡು ಪಕ್ಷವನ್ನ ಇನ್ನಷ್ಟು ಬಲಯುತವಾಗಿ ಕಟ್ಟಿ ಮತ್ತು ಯಾರೆಲ್ಲ ಸಂಸದರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಆ ಕ್ಷೇತ್ರಗಳಲ್ಲೇ ಮತ್ತೆ ಪಕ್ಷವನ್ನ ಪುನಃಸ್ಥಾಪಿಸಿ ಮತ್ತು ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡಿ ಅಂತೇಳಿ ಒಂದಷ್ಟು ಟಿಪ್ಸ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಬೆನ್ನಲ್ಲೇ ಉದ್ಧವ್ ಠಾಕ್ರೆ ನಿವಾಸಕ್ಕೆ ದಿಢೀರ್ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬಿರ್ತಕ್ಕಂಥದ್ದು, ಒಂದಷ್ಟು ಟಿಪ್ಸ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪಟೇಲ್ರೆ, ಈಗ ಉದ್ಧವ್ ಠಾಕ್ರೆ ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿತೀನಿ, ನಾನು ಆ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಆಲ್ ಓವರ್ ಆಗಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಏನಾದ್ರೂ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದ್ರೂ ವೇರಿ ಆಗ್ತಾ ಇದೆ ಅಂತಂದ್ರೆ ರಾಜಕಾರಣ ಲೆವೆಲ್ ಅಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಬಟ್ ಇಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಕಡೆಗೆ ಏನಾದ್ರೂ ಸೆಳೆಯುವಂತ ಕೆಲಸ ಆಗತ್ತಾ ಉದ್ಧವ್ ಠಾಕ್ರೆ ಅವರನ್ನ? ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಅತಿ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು ದೇಶಾದ್ಯಂತ ಆಪರೇಷನ್ ಕಮಲವನ್ನು ಮಾಡಲಾಗ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಪರೇಷನ್ ಕಾಂಗ್ರೆಸ್ ಅನ್ನ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಸೆಳೆಯುವ ಮುಖಾಂತರ ಕಾಂಗ್ರೆಸ್ಗೆ ಅತಿ ದೊಡ್ಡ ತಿರುಗೇಟನ್ನು ಕೊಟ್ಟಿದ್ದ, ಬಿಜೆಪಿಗೆ ಅತಿ ದೊಡ್ಡ ತಿರುಗೇಟನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇದು ಬಿಜೆಪಿಗೆ ಅತಿ ದೊಡ್ಡ ಮುಖಭಂಗ ಕೂಡ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಕಾಂಗ್ರೆಸ್ಗೆ ಶಹಬಾಸ್ ಗಿರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಬಹುಪಾರಕನ್ನು ಹೇಳಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಒಂದಷ್ಟು ಉದ್ಧವ್ ಠಾಕ್ರೆ ಕೂಡ ಧೈರ್ಯ ತುಂಬುವಂಥದ್ದು ಮತ್ತು ಒಂದಷ್ಟು ಟಿಪ್ಸ್ ಅನ್ನು ಹೇಳುವಂಥದ್ದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟರು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉದ್ಧವ್ ಠಾಕ್ರೆರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ತಾವು ಪಕ್ಷವನ್ನ ತೊರೆಯಬೇಡಿ ಮತ್ತು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಆಗಿರ್ತಕ್ಕಂಥ, ಹಾಗಾಗಿ ತಾವು ರಾಜೀನಾಮೆಯನ್ನು ಕೊಡಬೇಡಿ, ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ತಾವು ಪಕ್ಷದ ಅಧ್ಯಕ್ಷರಾಗಿ ಮುಂದುವರೆದುಕೊಂಡು ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸಿ ಯಾರೆಲ್ಲ 6 ಜನ ಸಂಸದರು ಈಗಾಗಲೇ ಪಕ್ಷವನ್ನ ಇರ್ತಕ್ಕಂಥದ್ದು ಅವರ ಕ್ಷೇತ್ರದಲ್ಲೇ ಹೊಸ ನಾಯಕರನ್ನ ಬೆಳೆಸಿ ಮತ್ತು ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ನೀಡಿ ಪಕ್ಷದ್ರೋಹ ಮಾಡಿರೋ ಸಂಬಂಧಪಟ್ಟಗೆ ಕಾರ್ಯಕರ್ತರ ಮನೆ ಮನೆಗೆ ತಲುಪಿಸಿ ಜೊತೆಗೆ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ಳಿ. ನೀವು ಒಂದು ವೇಳೆ ಶಿವಸೇನೆ UBT ಬಣದ ರಾಜ್ಯಾಧ್ಯಕ್ಷರಾಗಿ ತಾವು ರಾಜೀನಾಮೆಯನ್ನು ಕೊಟ್ಟರೆ ಉಳಿದಂತೆ ಎಲ್ಲ ಕಾರ್ಯಕರ್ತರು ಮತ್ತು ಅನೇಕ ನಾಯಕರುಗಳು ಎಲ್ಲೊಂದ್ ಕಡೆ ಉತ್ಸಾಹವನ್ನು ಕಳೆದುಕೊಳ್ತಾರೆ, ಅಧೀರರಾಗ್ತಾರೆ. ಆಗ ಪಕ್ಷಕ್ಕೆ ಮತ್ತೆ ತೊಂದರೆ ಆಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಶಿವಸೇನೆ ಮತ್ತು ಬಿಜೆಪಿಯತ್ತ ಮುಖ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥದ ಪಕ್ಷವನ್ನ ತೊರೆದಂತವ್ರನ್ನ ಬಿಟ್ಟು ಉಳಿದಂತವ್ರನ್ನ ಇಟ್ಟುಕೊಂಡು ಪಕ್ಷವನ್ನ ಸದೃಢವಾಗಿ ಗಟ್ಟಿ ಅಂತ ಹೇಳಿ ಒಂದಷ್ಟು ಧೈರ್ಯ ತುಂಬುವ ಮುಖಾಂತರ ಸಲಹೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಜಿದನಂದ್ ಪಟೇಲ್ ರೇ ತಮ್ಮೆಲ್ಲ ಮಾಹಿತಿಗಾಗಿ.